ಶೈಕ್ಷಣಿಕ ಕ್ಷೇತ್ರದ ಕ್ರಾಂತಿಕಾರಿ ಶರಣಬಸಪ್ಪ ಅಪ್ಪಾಜಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ದೇವಸ್ಥಾನದ ಆವರಣದಲ್ಲೇ ಉಳಿದ ಪೀಠಾಧಿಪತಿಗಳ ಗದ್ದುಗೆಯ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಸಿದ್ದು ಸಾತೆಹಾಳ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ತ್ರಿವಿಧ ದಾಸೋಹಿ ಕಲಬುರಗಿಯ ಶರಣಬಸಪ್ಪ ಅಪ್ಪ ಇಂದು ಲಿಂಗೈಕ್ಯರಾಗಿರ್ತಕ್ಕಂಥದ್ದು. ನಿಜಕ್ಕೂ ಭಕ್ತಗಣ ಇಲ್ಲಿ ಸೇರಿದೆ. ಏನು ಶರಣಬಸಪ್ಪ ಅಪ್ಪ ಅವರ ಒಂದು ಗದ್ದುಗೆ ಅಂತ್ಯ ಸಂಸ್ಕಾರದ ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿ ಏನು ಮಹಾಗದ್ದುಗೆ ನಿರ್ಮಾಣ ಕಾರ್ಯ ಇಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ಕಾರ್ಯ ನೀವು ನೋಡ್ತಾ ಇದ್ದೀರಿ. ಒಟ್ಟಾರೆ 6 ಗದ್ದಿಗಳಿವೆ. ಇವರು 8ನೇ ಪೀಠಾಧಿಪತಿಗಳು. ಹೀಗಾಗಿ ಇದೇ ಸ್ಥಳದಲ್ಲೇ ಅಲ್ಲಿ ಗದ್ದಿಗಳನ್ನು ನೀವು ನೋಡಬಹುದು. ಆ ಗದ್ದಿಗೆ ನಂತರ ಅದೇ ಪಕ್ಕದ ಗದ್ದಿಗೆಯಲ್ಲಿ ಏನು ದೊಡ್ಡಪ್ಪ ಅಪ್ಪ ಅವರ ಪಕ್ಕದ ಗದ್ದಿಗೆಯಲ್ಲಿ ಏನು ಶರಣಬಸಪ್ಪ ಅಪ್ಪ ಅವರ ಒಂದು ಗದ್ದಿಗೆ ನಿರ್ಮಾಣ ಕಾರ್ಯ ನಡೀತಿದೆ. ಏನು ಶರಣಬಸವೇಶ್ವರ ದೇವಸ್ಥಾನ ಇದೆ. ಶರಣಬಸವೇಶ್ವರ ದೇವಸ್ಥಾನ ಮೂಲ ಗದ್ದಿಗೆ ಶ್ರೀ ಶರಣಬಸಪ್ಪ ಅಪ್ಪ ಮತ್ತು ಅವರ ಶಿಷ್ಯ ದೊಡ್ಡಪ್ಪ ಅಪ್ಪ ಅವರೇನು ಗುರು ಶಿಷ್ಯರ ಒಂದು ಗದ್ದಿಗೆ ಆ ಮೂಲ ಗದ್ದಿಗೆ ಅದು. ಅದಾದ ನಂತರ ಬಂದಂಥ ಒಟ್ಟು 7 ಪೀಠಾಧಿಪತಿಗಳ ಗದ್ದಿಗೆನ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ನಿರಂತರವಾಗಿ ಅಲ್ಲೆಲ್ಲ ನೋಡಬಹುದು. 7 ಪೀಠಾಧಿಪತಿಗಳ ಗದ್ದಿಗೆನ ಅಲ್ಲಿ ತಾವು ಕಾಣ್ತಿದ್ದೀರಿ. ಹೀಗಾಗಿ ದೊಡ್ಡಪ್ಪ ಅಪ್ಪ ಅವರ ಒಂದು ಗದ್ದಿಗೆ ಇಲ್ಲಿರ್ತಕ್ಕಂಥದ್ದು, ಈ ಹೂವಿನ ಹಾರ ಹಾಕಿರ್ತಕ್ಕಂಥ ಒಂದು ಗದ್ದಿಗೆ ದೊಡ್ಡಪ್ಪ ಅಪ್ಪ ಅವರ ಗದ್ದಿಗೆ. ಇದರ ಪಕ್ಕದಲ್ಲಿಯೇ ಈಗ ಇಲ್ಲಿ ಏನು ಶ್ರೀ ಶರಣಬಸಪ್ಪ ಅಪ್ಪ 8ನೇ ಪೀಠಾಧಿಪತಿಯಾಗಿರ್ತಕ್ಕಂಥ ಶ್ರೀ ಶರಣಬಸಪ್ಪ ಅಪ್ಪ ಅವರ ಒಂದು ಗದ್ದಿಗೆ ಏನು ಕಾರ್ಯ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಸಕಲ ಭಕ್ತಗಣ ಇಲ್ಲಿ ಸೇರಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಒಬ್ಬರು ಸ್ವಾಮೀಜಿ ಇದ್ದಾರೆ, ಬಸಯ್ಯ ಸ್ವಾಮೀಜಿ ಇದ್ದಾರೆ. ಯಾವ ರೀತಿ ಅಂತ್ಯಕ್ರಿಯೆ ನಡೆಯುತ್ತೆ, ಒಟ್ಟು ಇಲ್ಲಿರ್ತಕ್ಕಂಥ ಗದ್ದಿಗೆಗಳು ಎಷ್ಟು ಎಲ್ಲವನ್ನು ಅವರಿಂದ ನಾವು ತಿಳ್ಕೊಳ್ಳೋಣ. ಇಲ್ಲಿ ಒಟ್ಟು ಎಷ್ಟು ಮೂಲ ಗದ್ದಿಗೆ ಸೇರಿದಂತೆ ಒಟ್ಟು ಎಷ್ಟು ಗದ್ದಿಗಳಿರ್ತಕ್ಕಂಥದ್ದು ಮತ್ತು ಈಗ 8ನೇ ಪೀಠಾಧಿಪತಿ ಗದ್ದಿಗೆ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಕಳಸ ಅಂತ ಹೇಳ್ಬೋದು. ಇವತ್ತು ಆ ಕಳಸವನ್ನು ನಾವು ಕಳಿಸ್ಕೊಂಡಿವಿ. ಇದು ನಮ್ಮ ಎಲ್ಲರಿಗೂ ಒಂದು ನುಂಗಲಾರದಂಥ ತುತ್ತಾಗಿದೆ. ಈ ದುಃಖದ ಸಂಗತಿಯಲ್ಲಿಯೇ ನಿನ್ನೆ ಲಿಂಗೈಕ್ಯರ ಆಗಿದ ಸಮಯ ಹಿಡ್ಕೊಂಡು ಸುಮಾರು ರಾತ್ರಿ 12 ಗಂಟೆಯಿಂದ ಒಂದು ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಒಂದು ಸಮಾಧಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬಂದಿದೆ. ಬೆಳಗ್ಗಿನ ಜಾವದವರೆಗೂ ಇನ್ನೂ ಆ ತಯಾರಿ ನಡೀತಾ ಇದೆ. ಯಾವ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಯಂತೆ ಏನು ಸಮಾಧಿಗಳು ಮಾಡಬೇಕು ಅದೇ ಪ್ರಕಾರವಾಗಿಯೇ ಆ ಒಂದು ಸಮಾಧಿಯ ಕಾರ್ಯಕ್ರಮ ಒಂದು ಪೂಜ್ಯರ ಅಪ್ಪಣೆ ಮೇರೆಗೆ ನಡೀತಾ ಇದೆ. ಹಾಗಾಗಿ ಈ ಒಂದು ಸಮಾಧಿ ಕಾರ್ಯಕ್ಕೆ ನಾವು ಪೂರ್ತಿಯಾಗಿ ವಿಭೂತಿಲಿಂದ ಸಮಾಧಿನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿವಿ. ಸಾಮಾನ್ಯವಾಗಿ ಇರ್ತಕ್ಕಂಥ ವಿಭೂತಿ ಅಲ್ಲ, ಇದು ನಾವು ಪ್ಯೂವರವಾಗಿ ಸಂಪೂರ್ಣ ಆಕಳ ಸೆಗಣಿಯಿಂದ ಮಾಡಿರ್ತಕ್ಕಂತಹ ಕ್ರಿಯಾಗಟ್ಟಿ ವಿಭೂತಿಯ ಮುಖಾಂತರವೇ ನಾವೊಂದು ಸಮಾಧಿಯನ್ನು ಮಾಡ್ತಾ ಇದೆ. ದೊಡ್ಡಪ್ಪ ಶರಣರ ಕಾಲದಲ್ಲಿ ಮಾಡಿರ್ತಕ್ಕಂತಹ ಭಸ್ಮ ಇದೆ, ಕಲ್ಪ ಭಸ್ಮ ಅಂತ ಹೇಳ್ತೀವಿ. ಆ ಭಸ್ಮವನ್ನು ಇಲ್ಲಿ ಮನೆಯವರ ಹಾಕುವುದ ಮುಖಾಂತರ ಈ ಒಂದು ಸಮಾಧಿಯ ಕಾರ್ಯಕ್ರಮ ಮಾಡ್ತಿದೆ. ಇನ್ನು ಶಿವನ ಸ್ವರೂಪವಾಗಿರ್ತಕ್ಕಂತಹ ತ್ರಿದಳ ಬಿಲ್ಲು ಪತ್ರೆ ಸಾಕಷ್ಟು ಒಂದು 10 ಚೀಲದಷ್ಟು ನಾವು ಪತ್ರಿ ತರಿಸ್ಕೊಂಡಿದೆ. ಆ ಪತ್ರಿ ಮತ್ತು ವಿಭೂತಿ ಮುಖಾಂತರವೇ ಈ ಒಂದು ಸಮಾಧಿಯನ್ನು ಮಾಡ್ಕೊಳ್ತಿದೆ. ಹಾಗೂ ನಮ್ಮ ಪಂಚಾಚಾರ ಪೀಠದ ಪರಂಪರೆಯಂತೆ ಸಮಾಧಿ ಒಳಗಡೆ ಪಂಚಕಲಶನ ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ದೀಪವನ್ನು ಇಟ್ಟುಕೊಂಡು ಆಮೇಲೆ ಆ ಸಮಾಧಿಯಲ್ಲಿ ಯಂತ್ರಗಳ ಇಡುವುದ ಮುಖಾಂತರ ಯಂತ್ರ ಸ್ಥಾಪನೆ ಮಾಡುವುದರ ಮುಖಾಂತರ ಈ ಒಂದು ಸಮಾಧಿ ಮಾಡ್ತಕ್ಕಂಥ ಕಾರ್ಯಕ್ರಮ ಪೂಜ್ಯ ಅಪ್ಪಾಜಿಯವರ ಲಿಂಗೈಕ್ಯ ಶರಣಬಸವಪ್ಪರ ಅಂತ್ಯಕ್ರಿಯೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಒಟ್ಟು ಎಷ್ಟು ಗದ್ದಿಗೆಗಳು ಮೊದಲು ಮೂಲ ಗದ್ದಿಗೆ ಹಿಡಿದು ಟೋಟಲ್ ಇರ್ತಕ್ಕಂಥ ಗದ್ದಿಗಳು 8ನೇ ಪೀಠಾಧಿಪತಿ ಗದ್ದಿಗೆ ಯಾರ್ಯಾರು ಗದ್ದಿಗೆ ಇಲ್ಲಿರ್ತಕ್ಕಂಥ ಇದು ಮೂಲ ಹಿಡಿದು ಮೂಲತಃ ದೇವಸ್ಥಾನದಲ್ಲಿ ಪ್ರಥಮವಾಗಿರ್ತಕ್ಕಂಥ ಶರಣಬಸವೇಶ್ವರ ಗದ್ದಿಗೆ ಹಿಡ್ಕೊಂಡು ಇಲ್ಲಿ 7 ಗದ್ದಿಗಳಿವೆ. ಈಗ ನಾವು ಮಾಡ್ತಕ್ಕಂಥದ್ದು ನಮ್ಮ 8ನೇ ಪೀಠಾಧಿಪತಿಯಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ನಡೆದಡವ ದೇವರು ಅಂತ ಹೇಳ್ಬೋದು. ಅವರ ಒಂದು ಈ ಸಮಾಧಿ ಕ್ರಿಯೆಯನ್ನು ಇಲ್ಲಿ ನಡೀತಾ ಇದೆ. ಒಟ್ಟಾರೆಯಾಗಿ ಸ್ವಾಮೀಜಿಗಳು ಹೇಳೋ ಪ್ರಕಾರ ಏನು ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಈ ಒಂದು ಅಂತ್ಯಕ್ರಿಯೆ ನಡೀತಾ ಇದೆ. ಸುಮಾರು 8,000ಕ್ಕೂ ಹೆಚ್ಚು ವಿಭೂತಿಗಳನ್ನು ಬಿಲ್ವ ಪತ್ರಿಗಳ ಮೂಲಕ ಈ ಒಂದು ಅಂತ್ಯ ಸಂಸ್ಕಾರ ಕಾರ್ಯ ಸಾಯಂಕಾಲ 5 ಗಂಟೆ ಒಳಗೆ ನಡೀತಿರ್ತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿಜಯ್ ಗಾಜರೆ ಜೊತೆ ಸಿದ್ದು ಸಾತಿಯಾಳ್, ಜಿ ಕನ್ನಡ ನ್ಯೂಸ್, ಕಲಬುರಗಿ.